ಚಿಕ್ಕಮಗಳೂರು ನಗರದಲ್ಲಿ ಅದ್ದೂರಿ ದತ್ತ ಜಯಂತಿ ಹಿನ್ನೆಲೆ ನಗರದಾದ್ಯಂತ ಹೈ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಸುಮಾರು 20,000ಕ್ಕೂ ಹೆಚ್ಚು ಭಕ್ತರಿಂದ ಬೃಹತ್ ಶೋಭಾಯಾತ್ರೆ. ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ವಿವಾದದ ಹಿನ್ನೆಲೆಯಲ್ಲಿ ದತ್ತ ಜಯಂತಿ ಆಚರಣೆ ಸಂಬಂಧ ಚಿಕ್ಕಮಗಳೂರಿನಲ್ಲಿ ಒಂದ್ ಕಡೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ, ಮತ್ತೊಂದು ಕಡೆ ಹೈ ಅಲರ್ಟ್ ಆಗಿದ್ದಾರೆ. ನಗರದಾದ್ಯಂತ 20,000ಕ್ಕೂ ಹೆಚ್ಚು ಭಕ್ತರಿಂದ ಬೃಹತ್ ಶೋಭಾಯಾತ್ರೆ. ಈ ಶೋಭಾಯಾತ್ರೆ ಸಾಗುವಂತ ಮಾರ್ಗದಲ್ಲಿ ಖಾಕಿ ಪಡೆ ಹದ್ದಿನ ಕಣ್ಣಿರಿಸಿದೆ. ಕಾಮಧೇನು ಗಣಪತಿ ದೇಗುಲದಿಂದ ಆಜಾದ್ ಪಾರ್ಕ್ ವರೆಗೂ ಈ ಯಾತ್ರೆ ನಡೆಯುತ್ತೆ. ಕಾಮಧೇನು ಮಹಾಶಕ್ತಿ ಗಣಪತಿ ದೇವಸ್ಥಾನದಿಂದ ಚಾಲನೆ ಸಿಗತ್ತೆ. 6,000 ಪೊಲೀಸರ ಭದ್ರತೆಯಲ್ಲಿ ಶೋಭಾಯಾತ್ರೆಗೆ ಚಾಲನೆ. ನೋಡಿ, ಪ್ರತಿ ಬಾರಿ ಅದರಲ್ಲೂ ಈ ಬಾರಿ ಅಂತೂ ಹೆಚ್ಚು ಕಡಿಮೆ ಫುಲ್ ಟೈಟ್ ಸೆಕ್ಯೂರಿಟಿ ಇದೆ. ನಗರದಾದ್ಯಂತ ಕಟ್ಟೆಚ್ಚರ ವಹಿಸಿದ್ದಾರೆ, ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ. ಆಮೇಲೆ ಈ ಶೋಭಾಯಾತ್ರೆ ಸಾಗುವಂತ ಮಾರ್ಗದ ಉದ್ದಕ್ಕೂ ಕೂಡ ಪೊಲೀಸರು ಹದ್ದಿನ ಕಣ್ಣಿರಿಸಿದ್ದಾರೆ. 6,000 ಪೊಲೀಸರ ಭದ್ರತೆಯಲ್ಲಿ ಶೋಭಾಯಾತ್ರೆಗೆ ಚಾಲನೆ ಸಿಕ್ತು. ಅದಾದ ನಂತರದಲ್ಲಿ ಈಗ 20,000ಕ್ಕೂ ಹೆಚ್ಚು ಭಕ್ತರು ಬೃಹತ್ ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಆಲ್ರೆಡಿ ಪ್ರವಾಸಿಗರಿಗೆಲ್ಲ ನಿರ್ಬಂಧ ವಿಧಿಸಲಾಗಿದೆ. ಅದರ ಜೊತೆಗೆ ಈ ದತ್ತ ಜಯಂತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಗರದಾದ್ಯಂತ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಮೊನ್ನೆಯೆಲ್ಲ ರೂಟ್ ಮಾರ್ಚ್ ಕೂಡ ಮಾಡಿದ್ರು. ಯಾವ್ಯಾವ ಮಾರ್ಗದಲ್ಲಿ ಈ ಒಂದು ಶೋಭಾಯಾತ್ರೆ ಸಾಗುತ್ತೆ ಅಲ್ಲೆಲ್ಲವೂ ಕೂಡ ಹದ್ದಿನ ಕಣ್ಣಿರಿಸಿದ್ದಾರೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ಕಾರಣಕ್ಕಾಗಿ ಚಿಕ್ಕಮಗಳೂರಿನಲ್ಲಿ ಸದ್ಯ ಭದ್ರತೆಯನ್ನು ಬಿಗಿಗೊಳಿಸಲಾಗಿದೆ. ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಶೋಭಾಯಾತ್ರೆ ನಡೆಯಲಿದ್ದು ದತ್ತ ಪಾದುಕೆ ದರ್ಶನ ಕಾರ್ಯಕ್ರಮ ಕೂಡ ನಾಳೆ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ದೊಡ್ಡ ಮಟ್ಟದ ಸಿದ್ಧತೆಯನ್ನು ಕೈಗೊಂಡಿದೆ. ಭದ್ರತೆ ಬಗ್ಗೆ ಈಗ ಆಲ್ರೆಡಿ ಚಿಕ್ಕಮಗಳೂರು SP ವಿಕ್ರಮ್ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಎಷ್ಟು ಸಾವಿರ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಭದ್ರತೆಯ ದೃಷ್ಟಿಯಿಂದ ಅಂತ ಹೇಳಿ.